ಡೈರೆಕ್ಟ್ ಗಜವಾನೆ ದೋಸ್ತ ಗಜ ಗಜ ಮಾಡಿ ಎದ್ದು ಬಿಡ್ತಾನವ ಗಜ ಗಜ ಮಾಡಿ ಎದ್ದು ಬಿಡು ಅರ್ಥ ಮಾಡು ಮುಂದೆ ಮಾವಳ ಮತ್ತೆ ಕತ್ತುತ್ತೆ ನನಗೆ ಏನು ದೋಸ್ತದ ಜವಳ ಹತ್ತೆ ಈಗ ಜವಳ ಹತ್ತೆ ಈಗ ಏನ್ ಜವಳ ಏನಿದೆ ಆಟ ಶಕ್ತಿ ಅಂತ ಹೇಳು ಏನು ಮನಿ ನಮ್ದು ಈಗ ಹಿಂಗ ನಮ್ಮದಿಲ್ಲ ನಿನಗೆ ಅಂತ ಶಕ್ತಿ ಇದೆ ನಂದು ಬ್ಯಾರಲ್ಲ ಐತೆ ನಮ್ಮ ಡೈರೆಕ್ಟ್ ಗಜಮಾನ ಏ ನಿಮ್ಮ ರಾಣಿ ಡೈರೆಕ್ಟ್ ಹೆಂಗಾಗತ್ತ ಮೊದಲ ಕಷ್ಟ ಸುಖ ಮಾತಾಡ್ಬೇಕಪ್ಪ ಆಮೇಲೆ ಎಲ್ಲ ಡೈರೆಕ್ಟ್ ಅದ ಅಂದ್ರೆ ಈ ಕಡೆ ಹೋಗ್ಕೊಂಡು ಕುಂದ್ರಲ್ಲ ಈಗಿನ ಹುಡುಗರು ಬಾಸ್ ಗಜಮಾನ ಎಲ್ಲ ಹೋವ ಎಲ್ಲೋಟಲ್ಲಿ ಬರೀ ಗಜ ಮುತ್ತಂತೆ ಹಣಗಳ ಅವಲ್ಲ ಪ್ರಿಯತಮೆ ಹೇಳು ಪ್ರಿಯತಮ್ಮ ಅವ್ ಬೇಕು ಒಂದು ಕತ್ತಿ ಬೇಕೀಗ ಒಂದು ಹುಡುಗಿಯರು ತಳಗ ಹೊಡ್ತಕ್ಕ ಕತ್ತಿ ಬೇಕೀಗ ಅವಾಗ ಯಾರಿಗೆ ಬೇಕು ಬರೀ 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 ಕಾಯಿಪಲ್ಲೆ ಯಾರಿಗೆ ಬೇಕ ಅಲ್ರಿ ಬಯ್ಯಾರ ನಿಮ್ ಬುಟ್ಟಿ ಹಂಗ ಸ್ವಾಟರ್ ಮೇಲೆ ಇಟ್ಕೊಂಡು ಹಾಟ್ ಹ್ಯಾಂಗ್ರಿ ಸ್ವಲ್ಪ ತಗ ತೋರಿಸ್ಲ ಮತ್ತೆ ಹೆಂಗ್ ಮಾಡ್ಬೇಕ್ರಿ ಅಲ್ರಿ ಬಯ್ಯಾರ ಹೇಳ್ರಿ ತೆಲಿ ಮ್ಯಾಲಿನ ಬುಟ್ಟಿ ತಳಗಿಟ್ಟ ಮ್ಯಾಲಿನ ಅರಿವಿ ಸರಿಸಿ ತೋರಿಸಿದ್ರ ನಮ್ಮನ್ನ ಹರೇ ಹುಡುಗರು ಊರು ಪೆಚ್ಚಾಗಿ ನಾ ಮಾಡ್ತೀನಿ ಮಾಡ್ತಾಡಿ ನಾ ಮಾಡ್ತೀನಿ ಹೇ ಹೇ ಪ್ರಭು ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂ ಹಿಕ್ಕ ಹುವ ಏ ಬಯ್ಯ ಏನ್ಲಿ ಅವ ಮಾಡೋದು ಏನು ಗಾಬ್ರೆ ಬೇಡ ಬೋಣಿಗೆ ಬೋಣಿಗೆ ಅಂದವ ಗಾಬ್ರೆ ಬೇಡ ಹಿಂಗಂದ್ರೆ ಯಾಕೆ ತಗೊಂಡಿ ನಾವ್ ಯಾರು ತಗೊಂಡಿದ್ನೆ ನೋಡ್ದೋಸ ನಾ ಅರವಿಂದ್ ತಗೊಂಡು ತೋರಿಸ್ತೀನಿ ಆದ್ರೆ ನೀವು ಇಕ್ಕಟ್ಟು ನನ್ನ ಪುಟ್ಟಿ ನೋಡಿ ಮತ್ತೆ ಯಾರು ಗಾಬರಿ ಆಗಲ್ಲ ಗಾಬ್ರೆ ಇವತ್ತು ನೋಡ್ರಿ ನಾವು ಎಟ್ಟೆಟ್ ಬುಟ್ಟಿ ನೋಡಿಲ್ಲ ಎಟ್ಟೆಟ್ಟಿಲ್ಲ ಇರ್ಲಿ ತೋರಿಸಿ ನಿಮ್ದೊಂದು ಬುಟ್ಟಿ ಬಾ ಇವ ಏನು ಪುಟ್ಟಿ ನೋಡಿಲ್ವ ದೊಡ್ಡ ಕೆರೆಗೆ ನೋಡಿದ್ವಿ ಮಗ ನೀನು ಎಲ್ಲ ನೋಡಿ ನಾನು ಇವನ್ನೆಲ್ಲೇ ನೋಡ್ಯಾನ ತೋರಿಸ್ದೆ ಹಂಗಂದ್ರ ತೋರಿಸ ಯಾಕೋ ತಡಿ ಹಂಗಾಗಲ್ಲ ನಮಗೂ ತೋರಿಸೇ ಬೇಡ ಮಾಮ ತೋರಿಸ್ಲಿ ಎಲ್ಲೆಲ್ಲ ಹೋಗಿ ನಾವು ಮತ್ತ ತೋರಿಸಿ ಬಿಡ ಅದ ಅಂತೀನಿ ಕೈಗೆ ಇಲ್ಲೆಲ್ಲ ಹೊಂಟೈತೆ ಒಂದು ಬ್ಯಾಡಪ್ಪ ಸುಮ್ಮ ಯಾಕ ಇಲ್ಲಿ ದಿವಸ ಬರೀ ವೈಯಕ್ತಿಕ ಇಲ್ಲೆಲ್ಲ ಹಾಕ್ಬೇಕು ತೆಗಿಲ್ಲ ಮಮ್ಮ ಇದು ಪುಟ್ಟಿ ಮ್ಯಾಗಿನ ಅರ್ಬಿ ಸ್ವಚ್ಛ ಹಂಗ ತೆಗೆದು ತೋರಿಸಿದಂದ್ರ ನೀ ಮಾಡ್ತ ನನಬೇಕು ಹಂಗ ತೋರಿಸಿ ಅದಕ್ಕ ಮತ್ತೆ ಸತ್ತಗಿ ತಿನ್ನ ಬೆಳ್ತಾನೆ ಏನು ಮಾಡೋದು ಬೇಕು ಹೋಗು 80 ವರ್ಷ ಬರೀ ಬೇಕೀಗ ಹೋಗ ತಗದಿ ನೋಡ ಅಂತೂ ಮಾಲ್ ಭಾರಿ ಐತಪ್ಪ ಮೊದಲು ನಾನ ಮಾಡ ಏ ನೀನ್ ಮಾಡ್ತೀನಿ ಏ ಮಗಣ ನಾ ಮಾಡ್ಬೇಕ ಯಾಕಂದ್ರ ಕುರುಬರ ಮನೆಗೆ ಬಾಳ ಚಲೋ ಆತ ಅದಕ್ಕ ಫಸ್ಟ್ ನಾನ ಮಾಡ್ತಾನ ಬೋಣಿಗೆನ ಬೈ ಬೋಣಿಗೆ ನಾ ಒಂದ್ಸಲ ಬೋಣಿಗೆ ಮಾಡಿಬಿಟ್ನಿ ಅಂದ್ರ ನಿನಗ ಆ ಕಡೆದ ಒಟ್ಟ ಗಿರಾಕಿನ ಕಡಿಮೆ ಅಲ್ಲ ನೋಡ
ಹಂಗೆ ಮಾಡ್ಬಿಟ್ನಿ ಅಂದ್ರ ನಿನಗ ಆ ಕಡೆ ಅಂದ್ರ ಒಟ್ಟ ಗಿರಾಕಿನ ಕಡಿಮೆ ಆಗಲ್ಲ ಹಂಗೈತ್ ನನ್ನ ಹವ ಓ ಆಟಿಲ್ ಬಿಡಪ್ಪ ಹವ ಆದ್ರೂ ಬ್ಯಾರಿ ಮೇಂಟೈನ್ ಮಾಡಿ ನೀನು ಅಲ್ರಿ ಬಾಯಿ ಅವ್ರ ಹೇಳ್ರಿ ಮಾವಾರ ತನಿ ಮ್ಯಾಲಿನ ಬುಟ್ಟಿ ತಲೆಗೆ ಹಾ ಅಲ್ರಿ ಬಾಯಿ ಅವ್ರ ನಿಮ್ ಬುಟ್ಟ್ಯಾಗ ಬರೀ ಉದ್ದು ತಡು ಮೂಲಂಗಿ ಗಜ್ರಿ ಸೌತಿಕಾಯಿ ಇವ ತಂದಿಲ್ಲ ಯಾಕ ಗುಂಡನು ಗಾಮಗಂಗಿಲ್ಲನ ನಮಗೆ ಏನ್ ಬೇಕ್ರಿ ಒನಕೆ ನೋಡ್ರಿ ಏನು ಒನಕೆ ಅದ್ರ ಬಗ್ಗೆ ಹೇಳ್ತಿದ್ದಲ್ಲಿ ಯಾಕೆ ಅವಸರ ಮಾಡ್ತಿ ತೋರಿಸ್ರ ನಿಕ್ಕ ಅವ್ರಿಗೆ ಬಾಯಿಗೆ ಇಟ್ಕೊಂಡು ತಗೊಂಡು ಎದಕ್ಕ ನಮ್ಗೆ ಮಾಡ್ತಿ ಅಲ್ಲೇ ನೋಡ್ತಿ ಎಲ್ಲ ನೋಡ್ಲಿ ಇಲ್ಲಿ ನೋಡು. ಅಲ್ಲಿ ನೋಡ್ ಸಾಕಾಗಿ ಇಲ್ಲಿ ಬಂದಿಲ್ಲ ಈಗ ಇಲ್ಲೇ ನೋಡು. ನಮಗೆ ಎಂತಾದ ಬೇಕು ನಮಗ್ ಬೇಕಾಗಿದ್ದು ಬರೀ ಉದ್ದಿದ್ದ ನಾವು ನೀ ಹೇಳಂಗ ನಾನು ಮೊದಲ ಗುಂಡಕ್ಕಿನ್ನೆಲ್ಲ ಇಟ್ಕೊಂಡು ಅಡ್ಡಾಡಿದೆ ಆದ್ರೆ ಅವು ಏನದು ಗೊತ್ತೇನು ಬರೀ ಅತ್ತಾಗ ಸರಿದ್ನೆ ಇತ್ತಾಗ ಸರಿದ್ನೆ ಮುಂದಕ್ಕೆ ಹೋದ್ನೆ ಹಿಂದಕ್ಕೆ ಬಂದೆ ಬರೀ ಹಿಂಗಾತಪ್ಪ ಮತ್ತ ನೋಡ್ ನೀನು ಅಲ್ಲಿ ಉಳ್ಳಾಡಿ ಇಲ್ಲಿ ಉಳ್ಳಾಡಿ ಮತ್ತ ಬಂದು ತೆಗಿಗೆ ಬೀಳ್ತದ ಅದಕ್ಕೆ ನನ್ನ ಗುಂಡನ ಬ್ಯಾಡ ಅಂತೇಳಿ ಹಾಗಾದ್ರೆ ಉದ್ದುದ್ದನು ಇಟ್ಕೊಂಡ ಬೆಳಕ ಕೆಲಸನ ಮಾಡಿದ ಅಂತೂ ಮಾಲ್ ಮಸ್ತ್ ಐತ್ರಿ ಸರ್ ಅಂದಂಗ ಬಯರ ನಿಮ್ಮ ಹೆಸರಿ ಅಲ್ಲ ನಂದು ಆಮೇಲೆ ಹೋಗ್ತೀನಿ ಮೊದಲು ನಿಮ್ದು ಎಡ್ರಿ ಅದ ನೀನು ಮೊದಲ ಕಂಡ್ರ ಕಂಡಿ ನಿಲ್ಲ ನಿನ್ನಂತಲೇ ಇರ್ತೀನಿ ಕೇಳಿ ಹಂಗಾರ ಪಾರ್ವತಿಗೆ ಪತಿಯಾಗಿ ಗಣಪತಿಗೆ ತಂದೆಯಾಗಿ ತಡಿ ವಾ ಹಿಂಗ್ಯಾಕ್ ಮಾಡತ್ತಿ ನಾನು ತಿಂತ ಹಂಗ ಇವಳು ಎಮ್ಮಿನ ಗತಿ ಒದ್ದಾಡತ್ತಿ ಹಂಗ ಬಾಯ ನಕ್ಕ ಹೋಗ್ತಾನೆ ಮಗನ ಪಾರ್ವತಿಗೆ ಪತಿಯಾಗಿ ಗಣಪತಿಗೆ ತಂದೆಯಾಗಿ ಮಹಾಶಿವರಾತ್ರಿ ಎಂದು ಭಯ ಭಕ್ತಿಯಿಂದ ಪೂಜಿಸುವ ಆ ಶಿವನ ಈ ಶಿವರಿ ನನ್ನ ಹೆಸರು ಶಿವಾರಿ ಅಬ್ಬಬ್ಬ ಜಡಿಯ ಮೇಲೊಂದು ತೊಡೆಯ ಒಳಗೊಂದು ನೀವೆಲ್ಲ ಇಟ್ಕೊಳ್ಳೋರು ಅಂದಂಗ ಆತು ಬಿಡು ಅಲ್ಲ ಬಾಯಿ ಅಂತ ಅದ ಶಿವನ ಇಟ್ಕೊಂಡ ನಂದು ಬಳಿಕ ಈ ಶಿವ ಯಾಕೆ ಇಡಬಾರ್ದು ಪರ್ಸಂಗ್ ಬತ್ತಂದ್ರ ಹೆಗಲ ಮೇಲೆ ಒಂದು ಇಟ್ಕೊಂಡ ಬಿಡೋಣ ಅಂತ ನೀ ಇಟ್ಕೊಳಕ್ ರೆಡಿ ಇದೆ ಮಗನ ಅವಸರ ಐತೆ ಅಣ್ಣ ಮಣ್ಣಿಂದಿಗೆ ಬ್ಯಾಚುಲರ್ ಲೈಫ್ ರೀ ಓಯ್ಯೋ ಆತು ಬಿಡು ಅಪ್ಪಿ ಅನ್ಬೇಡ ಅಪ್ಪಿ ಅನ್ಬೇಡ ಅಲ್ಲದ ನಾನು ಅಲ್ಲೇ ಹಳೆದರ ಎಟ್ಟು ಸಾರಿ ಪಡಿದೆ ಅಲ್ಲೇ ಅಪ್ಪಿ ಅನ್ಬಾರ್ದ ನಿನಗ ಅವಿ ಅವಂದು ಈಗ ದ್ವಾರದಾಗೈತಿ ವಯಸ್ಸು ಮತ್ತೆಲ್ಲರೂ ಹವರ್ಬೇಡ್ರಿ ನೀವು ದೋಸ್ತ ನಿನ್ನ ಹೆಸರೇನ ನನ್ನ ಹೆಸರ ಹೇಳಂಗ ಹೇಳ ನಂದಿ ಬಸವನಿಗೆ ಗುರುವಾಗಿ ಶ್ರಾವಣ ಮಾಸದ ಮನೆಯಲ್ಲಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿಸಿಕೊಳ್ಳುವ ಆ ಒಂದು ಶಂಕರನ ಈ ಶಂಕರಿ ನನ್ನ ಹೆಸರ ಶಂಕರ್ಯಾರಿ ಅಂದಂಗ ನಿಮ್ಮ ಹೆಸರು ಈ ಭಯ ಅವ್ರ ಅರ್ಧರ್ ಹಾಕಿಲ್ಲ ಯಾಕೆ ಅವರಿಸ್ತಾರೆ ಕರಿಮಣಿ ಮಾಲೀಕ ನೀನಲ್ಲ ಮತ್ತೆ ಯಾರು ಕರಿಮಣಿ ಮಾಲೀಕ ಅಲ್ಲೇ ನೋಡ್ತಿ ಎಲ್ಲಿ ನೋಡುದು ನಡಿ ಅವನ ಕೇಳೋಣ ಎಲ್ಲಿ ನೋಡ್ಬೇಕಪ್ಪ ಎಲ್ಲಿ ನೋಡು ಎಲ್ಲಿ ಎಲ್ಲಿ ನೋಡು ಎಲ್ಲಿ ಇಲ್ಲಿ ನೋಡು ಇಲ್ಲಿ ಇಲ್ಲಿ ನೋಡಾಕ ಏನು ಉಳಿದೈತಿ ಜಗತ್ತದ ಬೋರ್ನಾಗ ನೀರು ಬಂದು ಎಲ್ಲರ ಹಾಸಿ ಹಂಗ ನೀ ಆಗಿ ಏನು ನಿನ್ನ ನಾ ಎಲ್ಲಿ ನೋಡ್ಬೇಕಪ್ಪ ಏನ್ ಮಾತಾಡಕತ್ತಿ ಅಲ್ಲಪ್ಪ ನಿನ್ನ ನಾ ನೋಡುವಲ್ಲ ಈಗ ನಂದಿ ಹೆಸರು ಹೇಳ್ಬೇಕಲ್ಲ ನಿನ್ನ ಹೆಸರು ಶಿವ ಇವನ ಹೆಸರು ಶಂಕರ ಮತ್ ನಂದು ಮಾತನ್ನ ಕೇಳಲ್ಲ ಹೇಳವ ದಿಟ್ಟವಾದ ಅರಣ್ಯದ ಇಲ್ಲಿ ಎಲ್ಲರೂ ಗುಡ್ಡ ಸುತ್ತಿ 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 ಬೇಸೆತ್ತು ಬರುವಾಗ ಅವರ ಮನಸ್ಸಿಗೆ ಸಿಗುವುದೇ ಶಾಂತಿ ಕಂಗಾಲರ ಬಾಯಿಗೆ ಸಂಗಾತಿಯಾಗಿ ಬರಬೇಕೆಂದು ನಿಂತವಳೇ ಈ ಶಾಂತಿ ಅರ್ಥ ಅರ್ಥ ಶಾಂತಬಾಯಿ ಶಾಂತಬಾಯಿ ಹೆಸರ್ನ ಬೋ ಚಂದಾಗಿಟ್ಟವ್ರೆ ಇದ ಪಿಂಡ್ರ ಮಗಟ್ಟನ ಹೆಸರು ಅದು ನೋಡಪ್ಪ ನನ್ನ ಹೆಸರು ಶಾಂತ ಅಂತ ಹೇಳಿ ಆದ್ರೂ ಮುಂದೆ ಶಾಂತಂದ್ರೆ ಎಲ್ಲರ ಪ್ರೀತಿಯಿಂದ ಶಾಂತಿ ವಾವ್ ಶಾಂತಿ ಇದಕ್ಕೆಲ್ಲ ಪುನರ್ ಜಡ ಬರ್ತಾಗ ಶಾಂತಿ ಇದು
ಒಂಥರ ಶಾಂತಿ. ಮೂಡ್ರಿ ಕುದುರೆ ಚಟ ಮೂಡು ಅದನ್ನ ಇಲ್ಲ ಮಾಡುದ ಅಂತೂ ಸ್ವಲ್ಪ ಇಷ್ಟು ಮೈಸೂರ ಸೇರಿದಂಗ ಆತು ಬಿಡ ಇದ ಉಡುಪನ್ಯಾಗ ಏನಾರ ಗಜಮ ಏನ್ ಮಾಮ ಗಜಮ ನೋ ಗಸಮ ಹಾ ಓನ್ಲಿ ಬಸನ ಶ್ರಾವಣ ಮಗದ ಬಾದಿವಸ ಶ್ರಾವಣ ಮುಗಿದ ಬಾದಿವಸ ಬಿಟ್ಟು ನಾವು ಅಲ್ಲ ತಡಿ ಅಂತೂ ಗಸಮ ಅಂದ್ರೆ ಏನು? ಗಜ ಅಂದ್ರ ತಪ್ಪು ತಿಳ್ಕೊಂಡಿರಿ ಇಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದು ಏನು ಅದ್ರ ಅರ್ಥ ನಾ ಹೇಳ್ತೀನಿ ಕೇಳಿ ಈಗ ಎಲ್ಲರೂ ಶಾಂತಿ ಹೇಳ್ತೀನಿ ತಡಿ ಶಾಂತಿ ಕಾಪಾಡು ನೀನು ವಾಂತಿ ಮಾಡಬೇಡ ಹಿಂಗ ಸರಿ ಏಯ್, ಏನ್ ಮಾಡ್ತಿ ಅರ್ಥ ಪಾಯ ಹೇಳ್ತೀನಿ. ನೋಡಿ ನಾವು ಗಜಮ ಅಂತ ಹೇಳ್ತೀನಿ ತಡ್ಕೋ ಗ ಅಂದ್ರೆ ಗಜಪತಿ ಹಾ ಜ ಅಂದ್ರೆ ಜಲಪತಿ ಲಾಸ್ಟಿಗೆ ನಮ್ಮ ಮಾ ಬರುತ್ತಲ್ಲ ಮಾರುತೇಶ್ವರ ಯಪ್ಪೋ ಇಷ್ಟೇ ಈ ಗಜಮಾದ ಸಾರಾಂಶ ಇದನ್ನ ಇಷ್ಟು ಹೇಳಿ ನನ್ನ ದೊಡ್ಡ ಭಾಷಣ ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಮಾತೆ ಜೈ ಗಜಮಾತ್ಕಿ ಹೊಡಿಯಪ್ಪ ಚಪ್ಪಾಳೆ ಹೊಡಿಯಲ್ಲ. 18ರ ಮುಸಿಗಿ ಬಂದಾಳ ಹದಕ ನೋಡಿದ್ವಿ ಬಾಳ ಕೊಡತನ ಅಂದಾಳ ಪ್ರೀತಿಯ ಪದಕ ಈಗ ಶಕ್ತಿ ನಿನ್ನಲ್ಲಿಲ್ಲ ನಿಜವಾತಿನ ಗೆಳತಿ ಹೊಟ್ಟ ಕೀಳ ಗೆಳತಿ ಪವಿತ್ರ ನನ್ನ ಪ್ರೀತಿ ನನ್ನ ಭರತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಭರತ ನೀ ಹೆಂಗ ಇರತಿ ಜೀವನ ಹೆಂಗ ಕಳಿತಿ ಹರಿ ನರಿ ಕುಚ್ಕಂಡಿ ಅನ್ನ ಅಂದ್ರೆ ಅಂದ ಬಿಡುದನ ಅಯ್ಯ ಶಾಲೆ ಗಂಡಿ ನಾನು ಸಣ್ಣ ಬಿಡುವಲ್ಲ ಹೃದಯ
ತಂಗಿ ಪಿಂಡ್ರಿಕೆ ಅಲ್ಲ ಮಗಳ ತಂಗಿ ನೀನ್ ನವಣ ಕಾಯಿಪಲ್ಲೆ ಮಾಡ್ಕೊಂಡು ಬರ್ತೇಳಿ ಬಂದ ಈ ಹಣ್ಣು ನಾಯಿ ಅಂತ ಹಡ್ಸಿಕೊಂಡ್ರ ಕೈಯಾಗ ನಿನ್ ಬುಟ್ಟಿ ಕೊಟ್ಟು ನಿಂತಿಯಲ್ಲ ನಿನಗೇನ್ ಬುದ್ಧಿಗಿದ್ ಐತಿಲ್ವ ಆ ಬುದ್ಧಿಗಿದ್ ಐತಿಲ್ಲ ಅಂತೀನಿ ಯಪ್ಪ ತಪ್ಪು ತಿಳ್ಕೊಬೇಡಪ್ಪ ನೀನ್ ತಪ್ಪು ತಿಳ್ಕೊಬೇಡ ಮತ್ ಹೆಂಗ್ ತಿಳ್ಕೊಲಿ ನೀನ್ ನವಣ ಈ ಹಡ್ಸಿಕೊಂಡ್ರ ಒಬ್ರು ಆಗನ ಒಬ್ರು ತಂಗಿ ಹೆಂಗ್ ಮಾಡ್ತಾರ ಹೇಳ ಅಲ್ಲ ಮುರಿದ ಕೈಯಾಗ ಕೊಟ್ಟಿರೋ ಐವತ್ತಕ್ಕೆ ಏ ತಂಗಿ ಕೊಳಚಿ ಹಳೆ ಕೊಳಚಿ ಏ ನೀನ್ ನಾವು ನೋಡಿಲ್ಲ ಹೇಳಪ್ಪ ಹಿಂಗ ಇವ್ರು ಹೆಂಗಂತ ಹೇಳಿ ತಂಗಿ ಹೆಂಗ? ಎಟ್ಟೆಟ್ಟೆ ನೋಡ್ತಾರ ಒತ್ತೊತ್ತೆ ಎಟ್ಟೆಟ್ಟೆ ನೋಡ್ತಾರ ಒತ್ತೊತ್ತೆ ಬಿಡ್ತಾರ ಹೆಂಗ್ ತಿಳ್ಕೊಲ್ವಾ ಯಪ್ಪ ಯಾಕೆ ಅಪಾರ್ಥ ಮಾಡ್ಕೊತೀನಿ ನಾ ಹೇಳ್ತೀನಿ ತಿಳ್ಕೊ ಒಂದು ಮುಂಜಾನಿಂದ ಓಣಿ ತಿರ್ಗಾಕತ್ತಿದ್ದೆ ಹೊಟ್ಟೆ ವ್ಯಾಪಾರನ ಆಗಿದ್ದಿಲ್ಲ ಅಂದ್ರೆ ಅಷ್ಟ್ರಾಗ ಇವ್ರು ಸಿಕ್ಕರು ಯಪ್ಪ ಇವ್ರು ಏನಂದ್ರೆ ಗೊತ್ತಳು ಹುಡುಗಿ ಹುಡುಗಿ ಏನಂದ್ರಿವ ಯಾಕಟ್ಟು ತ್ರಾಸ ಮಾಡ್ಕೋತೀವಿ ಬಾ ಒಟ್ಟು ನಿನಗೇನು ಸುಮಾರು ಕುಂದ್ರ ಒಟ್ಟು ನಿನಗೇನು ಒಬ್ರು ಮಾಡ್ಬೇಕಲ್ಲ ಒಬ್ರು ಯಾಕೋ ನಾವಿಬ್ರದಿವಿ ನಿಂಗೊಂದ್ಸಲ ಮಾಡಿ ಉಳಿಸ್ತೀರ ಬಾ ಅಂದ್ರು ಬೋಣಿಗೆ ವ್ಯಾಪಾರ ಮಾಡಿ ಎಲ್ಲ ಸುಳ್ಳು ತಂಗಿ ಮಾಡಿ ಬಿಟ್ರ ಈಗ ಎಲ್ಲಿ ಕೇಳ್ತೀಯ ಅದು ತಂಗಿ ಮಾಡ್ಯಾರ ಇಲ್ಲ ಹೇಳ್ತೀನಿ ಕೇಳಿಲ್ಲ ಅದು ನೀನು ಅಪ್ಪ ಹೇಳ್ತೀನಿ ತಡಿ ಹೇಳಿ ಅವ್ರು ಹೇಳಿ ಎಂತ ಚಂದ ಪುಟ್ಟಿ ಮ್ಯಾಗಿನ ಎರಡನೇ ಎತ್ತಿ ಕೈಯೇ ಕಾಯಿಪಲ್ಲೆ ಹಿಡ್ಕೊಂಡು ಒತ್ತಿ 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 ಕಾಯಿಪಲ್ಲೆ ಕಾಯಿಪಲ್ಲೆ ಒತ್ತಿ 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 ಇನ್ನೇನು ಮಾಡಿದ್ರು ಕಣ್ಣು ನಡಿಗಿದ್ರು ಅಷ್ಟು ಇನ್ನೊಂದು ನೀವು ಬಂದು ಬಿಟ್ಟಿ ಹೌದಾ ತಂಗಿ ಇಲ್ಲ ಅಂದಿದ್ರೆ ಇವ್ರು ಮಾಡಿ ನನ್ನ ಕೈಯಾಗ ಕೊಟ್ಟು ಬಿಟ್ಟಿದ್ರು ಹೌದಾ ಕಾಲಿ ಪುಟ್ಟಿ ತಂಗಿ ಕೊಟ್ಟು ಹೌದಾ ತಂಗಿ ಹ್ಞೂ ಯಪ್ಪ ಈಗ ಮಾಡಿ ಬಿಟ್ರ ತಂಗಿ ಕೆಲಸ ಆಗಿಲ್ಲ ಅರ್ಧ ಆಗಿತ್ತು ಯಾವ ಮಗ ಮಾಡ್ಯಾನ ನೋಡ್ರಿ ತೋರ್ಸ್ತೇನೆ ತಂಗಿ ಮಾಡ್ಬೇಕು ನೋಡೋದು ಪಾಂಜಲ್ಪ ಶಿವಪೂಜೆ ಕಟ್ಟಿಬಿಟ್ಟಂಗ ಏನು ಒಟ್ಟು ಅರ್ಧ ಮಾಡ್ಯಾನ ಆಟ ಅಷ್ಟ ಗೊತ್ತು ನನಗೆ ನಿನಗೆ ಗೊತ್ತಿಲ್ಲಂಗ ಮಾಡ್ಯಾರ ತಂಗಿ ಹಂಗ ಮಾಡ್ಬೇಡಪ್ಪ ಓ ಅಪ್ಪನ ಅಜ್ಜಿ ನಾನು ಫೋನ್ ತಂಗಿ ಏನ ಅನ್ನ ಕಾಕ ಗುಳಿಗೆ ಯಾವ ಗುಳಿಗೆ ಏನ್ ತಂಗಿ? ಆಯ್ತು ಬರ್ಬೇಕು ಟೈಮ್ ಅರ್ಜೆಂಟ್ ಕೆಲಸ ಹೋಗ್ಲು ಬರುವ ಮಟ್ಟ ಇಚ್ಛೆ ಇರ್ಬಲ್ಲ ಎಲ್ಲಿ ಮಾಡಿ ಮನಿ ಬ್ಯಾಬಿಡು చూసి నా గుట్టినే చూసి నాగ ಏ ತಂಗಿ ತಪ್ಪು ಮಾಡ್ತೀನಿ ನಾನು ಕೈ ಮಾಡಕತ್ತೀನಿ ನೀನು కలిసి ఆడుతాను హే ನೀನೆ ಅದ್ರ ಮನುಷ್ಯ ಹೋಗ್ತೀನಿ ಇವ್ರ ಜೋಡಿ ಗುದ್ದಾಡ್ಬೇಡಿಯವ್ವ ಮೊದ್ಲು ಗಜಮಾನ ಮಂದಿ ಅದ ನಾವು ಹೋಗ್ಲು ಬರಲ್ಲ ನೋಡಿ ಗಜ ಮಾಡಿ ಅದು ಬಿಡು ಸುಮ್ಮನೆ ನಿಮ್ಮ ಅಪ್ಪ ಸರಿ ನಾವು ಹೋಗಿ ಬಿಡುದು ಬಾಯಿಲ್ಲ ನೀ ರಿಯಲ್ ಹಂಗ ಮಾಡ್ತಿ ಮತ್ತೆ ಏನ್ ಸಲ ಆಗ್ತಿಲ್ಲ ಅದನ್ನ ಮತ್ತೆ ಹಂಗ ಹಾಕಿದ್ರೆ ಹಂಗ ತಿಳ್ಕೊತೀನಿ కలిసి ఆడుతాను హే ತಂಗಿ ಸೇಮ್ ಆಗದೆ ನೋಡ್ಲ ನಾನು ಏನು ಹೋಗೋಣಂತಿ ಶಂಕರ మిశ్రతಳಿ భాషా హే ಒಂದ್ ಕೆಲಸ ಮಾಡಿ ಮಡದಾಗ ಕೂತು ಬಿಡ್ಲಿ ಯಾಕೆ ಹಚ್ಚು ಬಂದ ಅಂತ ಹೇಳ್ಕೊಂತೀನಿ ಏನ್ ಬರ್ತೀನಿ ಊರ್ ತುಂಬ ಮಾಸ್ತರ 15 ದಿನ ಯಾಕೆ ಹೇಳ್ತೀಯ ನೀನು ಅವನ ನಮಗ ಹೊಂತಿನ ಚಟ ಐತಿ ಒಂಥರ ಚಟ ಐತಿ ಆಗಾಗ ಕೇಳ ಈ ಕಟ್ಟಿನ ಕೈ ಸಿಕ್ಕಿ మిశ్రతಳಿ భాషా ತಂಗಿ ಇದೇ ಟೈಪ್ ಕಳೆಯಬೇಕಂತ ಮಾಡಿ ಬಾರೋ ನೀನ್ ಅವ್ನ ಮನೆಗೆ ಹೋಗೋಣ ಬಾ ಬರ್ತಿದ್ದೀನಿ ಯಾಕೆ ಅವಸರ ಮಾಡ್ತೀನಿ ನಾ ಹೋಗೋಣ ಬಾ ಬರ್ತೀರೇನ್ರಿ ಕೊಟ್ಟಾಕ ಓನ್ಲಿ ಪೀಸಾಕ್ ಬರಕಿನ ಎಲ್ಲ ಕೊಟ್ಟನ ಯಪ್ಪ ಕೊಟ್ಟು ಹಿಂಗಾಗಿನ್ನ ಎಲ್ಲಿ ಮಾಡಿ ಮನಿ ಬಾಗ್ಲೆ ಕಡೆ ದಿಕ್ಕಿಗೆ ಏ ಗೆಳತಿ ಪ್ರೀತಿಯನ್ನು ಪಾವಿಗೆ ಹಾರಿದ್ರು ಚಂದ ಪ್ರೀತಿಯನ್ನು ಓ ನಾವು ನಾಟಿ ಅದೇನ ಬಂದಾಗ ಏನ ಕಾಣ್ಲಿಲ್ಲತ್ತ ಕಾಣ್ತಾವಿಲ್ಲ ಕಮಿಟಿ 10 ಸಾವಿರ ಒಂದು ಅಂಡ ಕೊಡ್ಬೇಕ ಹತ್ತು ಬಿಡಾಳ ಏ ಗೆಳತಿ ಪ್ರೀತಿಯನ್ನು ಬಾವಿಗೆ ಹಾರಿದ್ರು ಚಂದ ಪ್ರೀತಿಯನ್ನು ಹಗ್ಗ ಕೂರ್ಲ ಹಾಕೊಂಡ್ರು ಚಂದ ಪ್ರೀತಿಯನ್ನು ಬಾವಿಗೆ ಹಾರಿದ್ರು ಚಂದ ಪ್ರೀತಿಯನ್ನು ಹಗ್ಗ ಕೂರ್ಲ ಹಾಕೊಂಡ್ರು ಚಂದ ಒಂದ ಮಾತೊಳಗೆ ಹೇಳ್ಬೇಕಂದ್ರ ಪ್ರೀತಿ ಒಳಗ ಇದ್ರು ಚಂದ ಸತ್ರು ಚಂದ ಗುಡಿದ್ದಂಗ ಗುಡಿಸಲ ನಂದ ಗುಡಿಸಲು ನಂದ ಬಾಗಿಲು
ಪ್ರೀತಿ ಹೋಗ ಮಗಳ ಕರ್ಕೊಂಡು ಹೋದಲ್ಲ ನಿನಗ ನಿನ್ನ ಮಗಳಿಗೆ ಹೆಂಗ ಪಾಠ ಕಲಿಸ್ಬೇಕು ಅನ್ನೋದು ಮುಂದಿನ ಸನ್ನಿವೇಶ ಕಲಿಸ್ತನು ಶಂಕರ ಬರ್ಲ್ಯಾ ಟಾಟಾ ಸಾಷ್ಟಾಂಗ ನಮಸ್ಕರಿಸಿ ಇವತ್ತಿನ ದಿವಸ ನಾನು ಬರೆದಿರುವ ನಾಟಕ ಹುಡುಕ ಕತ್ತರಿಸಿದ ಕರುಳು ಅರ್ಥಾತ್ ಸೇರಿಟ್ಟ ಸರ್ದಾರ. ಇದು ಕಾಲ್ಪನಿಕ ನಾಟಕನೂ ಹೌದು, ಅಷ್ಟೇ ಸತ್ಯ ಘಟನೆ ಹೌದು. ಇವತ್ತಿನ ದಿವಸ ಸಮಾಜದಲ್ಲಿ ಕುಡುಕರ ಸಂಖ್ಯೆ ಅತಿ ಹೆಚ್ಚಾಗ್ಲತ್ತಿದೆ. ಹೆಂಗಪ್ಪ ಅಂದ್ರ ಕಲಿತು ವಿದ್ಯಾವಂತರ ಕುಡುಕರ ಅಡ್ಡ ಹಾದಿ ಹಿಡಿಲತ್ತಾರ. ಕಲಿತು ವಿದ್ಯಾವಂತರ ಸಣ್ಣ ವಯಸ್ಸಿನಾಗ ಕುಡಿಯುದಾರಿ ಅಡ್ಡ ಚಡಕ್ ಗಂಟು ಬೀಳತ್ತಾರ. ಅಂತ ಅಡ್ಡ ದಾರಿ ಹಿಡಿಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಸಮಾಜ ಸುಧಾರಣೆ ಆಗಲಿ ಅನ್ನೋ ಸಲುವಾಗಿ ನಾ ಬರೆದಿರೋ ನಾಟಕ ಕುಡುಕ ಕತ್ತರಿಸಿದ ಕರುಳು. ಒಂದು ಕುಡುಕ ಒಬ್ಬ ಕುಡುಕದಿಂದ ಒಂದು ಮನೆ ಎಷ್ಟು ಸರ್ ನಾಶ ಆಗ್ತದೆ ಅನ್ನೋದು ಕೂಲಂಕುಷವಾಗಿದ್ರು ಬರ್ದನ ನಾಟಕ ಭಾಳ ಚಂದ ಐತಿ. ಮತ್ತು ಎಲ್ಲ ನನ್ನ ಕಲಾ ಬಳಗದವರಿಗೂ ನಮ್ಮ ಸಂಗೀತ ಬಳಗದವರಿಗೂ ನಾವೊಂದು ವಿಜ್ಞಾಪನೆ ಮಾಡೋದು ಏನಪ್ಪ ಅಂದ್ರೆ ನಾಟಕದಾಗ ಹಾಸ್ಯ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ. ನಾಟಕದಾಗ ಹಾಸ್ಯ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ. ಉಪ್ಪಿನಕಾಯಿನ ಊಟ ಆಗಬಾರ್ದು ಅಂದ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಕಮಿಟಿ ಅವ್ರು ದುಡ್ಡು ಕೂಡಿಸಿ ಒಂದು ನಾಟಕ ಆಡ್ಸ್ಲಾತ್ರಿ ಅಂದ್ರೆ ಆ ಕತಿ ಸತ್ಯ ಘಟನೆ ಏನೈತೆ ಅನ್ಬೋದು ಸಮಾಜಕ್ಕೆ ತಿಳಿಬೇಕ. ನೀವು ಹಾಸ್ಯನ ರನ್ನಿಂಗ್ ಮಾಡಿದ್ರೆ ಕತಿ ಉಳಿತೈತಿ. ನೀವು ಕಷ್ಟಪಟ್ಟು ಎಲ್ಲ ನನ್ನ ಕಲಾ ಬಳಗದವ್ರು ಅಣ್ಣ ತಮ್ಮಂದ್ರೆ ಕಷ್ಟಪಟ್ಟು ಭಯಪಟ್ಟು ಮಾಡಿರ್ತಾರೆ. ಅದು ಅಲ್ಲಿ ಅರ್ಧೋಟ್ ಉಳಿಬಾರ್ದು, ಅರ್ಧೋಷ್ಟು ಮಾಡಬೇಡ್ರಿ ದಯವಿಟ್ಟು. ಕುಡುಕ ಕತ್ತರಿಸಿದ ಕರುಳು ಒಬ್ಬ ಕುಡುಕದಿಂದ ಎಷ್ಟು ನಾಶ ಆಕೈತೆ ಅನ್ನೋ ನಾಟಕದಾಗ ಭಾಳ ಚಂದ ಬರ್ದನ. ಅದೇ ಥರನಾಗಿ ಒಬ್ಬ ಹೆಣ್ಣು ಮಕ್ಕಳು ಅಣ್ಣ ಅತ್ತಿಗೆ ಅವ್ವ ಅವ್ರ ಅವ್ರ ಆಜ್ಞೆ ಒಳಗೆ ಹೆಂಗಿರಬೇಕು, ಅವ್ರ ಆಜ್ಞೆ ಮೀರ ಯಾವ ಥರ ಹೆಣ್ಣು ಮಗಳ ಜೀವನ ಹಾಳಾಕತ್ತೆ ಅನ್ನೋದು ಭಾಳ ಚಂದ ನಾಟಕದಾಗ ಚಂದ ಭಾಳ ಐತಿ. ಎಲ್ಲ ನನ್ನ ಕಲಾ ಬಳಗದವ್ರಿಗೆ ಇನ್ನೇನು ನಾವು ವಿಜ್ಞಾಪನೆ ಮಾಡ್ಕೊತಾನ ಹಾಸ್ಯ ಉಪ್ಪಿನಕಾಯಿ ಕಷ್ಟ ಮಾಡ್ರಿ. ಇಷ್ಟ ನಾನು ವಿಜ್ಞಾಪನೆ ಇಷ್ಟೇ ನಾನು ಮಾತು. ಜೈ ಹಿಂದ್ ಜೈ ಕರ್ನಾಟಕ. ತಾಯಿ ಲಕ್ಷ್ಮೀ ದೇವಿ ಮುದೋ ತಾಲೂಕಿನ ಬಿಕೆ ಬುದ್ಧಿ ಗ್ರಾಮದಲ್ಲಿ ನೆಲೆಯಾಗಿ ನೆಲೆಸಿ ಭಕ್ತಿಯಿಂದ ನಿನ್ನೊಳಗೆ ಬಂದು ಬೇಡಿದವರಿಗೆ ಬೇಕಾದನ್ನೇ ಕೊಟ್ಟ ಮಹಾಲಕ್ಷ್ಮೀ ದೇವಿ ಎಂಬ ನೀನು ಮಹಾಲಕ್ಷ್ಮೀ ದೇವಿ ಅಂದಾಗ ದಿನದಿಂದ ದಿನಕ್ಕೆ ಮಹಾಲಕ್ಷ್ಮಿಯನ್ನು ಹರಿಸಿದ ಕರುಣಾಮೂರ್ತಿ ಅಮ್ಮ ನೀನು ಕರುಣಾಮೂರ್ತಿ. ನನ್ನ ತಂಗಿಗೆ ಎಷ್ಟು ಹೇಳಿದರು ನನ್ನ ಮಾತು ಕೇಳಲಿಲ್ಲ. ತನ್ನದೇ ಹಠ ಮಾಡಿ ಆ ಶಿವರಾಜನನ್ನು ಮದುವೆ ಆದವಳು. ಇಂದಿನ ಕಲಿಯುಗದಲ್ಲಿ ಸಮಾಜದಲ್ಲಿ ನಡೆಯುವ ಕೋರೆಗ ಅರಿವಿಲ್ಲದೆ ಮದುವೆ ಆದವಳು. ನನ್ನ ತಂಗಿಯ ಬದುಕನ್ನು ದಡಕ್ಕೆ ಸೇರಿಸುವ ತಾಯಿ ನಿನ್ನದೇ ಕೊಡಿ ತಾಯಿ ನಿನ್ನದೇ. ಗೌರಮ್ಮ ನೀನು ಬಂದೆಯಾ? ಹೌದಣ್ಣ. ಅಣ್ಣ ನಾವಿದು ಹೋಗಿ ಬರ್ತೀವಿ ಅಣ್ಣ. ತಡೆಯಮ್ಮ ತಂಗಿಯಮ್ಮ, ಮನೆಯ ಮಗಳು ಎಂದರೆ ಮನೆಯ ಮಹಾಲಕ್ಷ್ಮಿ ಇದ್ದಂತೆ ನೋಡು. ನಿನ್ನ ಪಾದ ತೆಗೆದು ಕುಂಕುಮ ಹಚ್ಚು ಎಮ್ಮ. ಕುಂಕುಮ ಭಾಗ್ಯದ ಸಂಗಮ ಹರಿಶಿನ ಕುಂಕುಮ ಭಾಗ್ಯದ
ತೀರಿದ್ದೇನವ್ವ, ನಿನಗ ತವರಿನ ಋಣ ತೀರಿದ್ದೇನು? ಚಿಕ್ಕಂದಿನಿಂದ ತಂದೆ ತಾಯಿಗಳನ್ನ ಕಳೆದುಕೊಂಡು ತಪ್ಪನೆಯಾದ ನಮ್ಮನ್ನ ಕಷ್ಟ ಕಾರ್ಪಣ್ಯ ಬಂದು ನನ್ನನ್ನು ಓದಿಸಿ ವಿದ್ಯಾವಂತೆಯನ್ನಾಗಿ ಮಾಡಿದೆ. ಕೆಟ್ಟದ್ರಲ್ಲಿ ನನ್ನ ಮದುವೆಯನ್ನ ಸಹ ಅದ್ದೂರಿಯಾಗಿ ನನ್ನಿಷ್ಟದಂತೆ ಮಾಡಿ ನನ್ನನ್ನ ಸುಮಂಗಲಿಯನ್ನಾಗಿ ಮಾಡಿದೆ ಅಲ್ಲ, ಸುಮಂಗಲಿಯನ್ನಾಗಿ ಮಾಡಿದೆ. ನೀನು ನನ್ನ ಪಾಲಿನ ದೇವರು ಅಲ್ಲ, ನನ್ನ ಪಾಲಿನ ತಂಗ್ಯಮ್ಮ, ಕಾಲಚಕ್ರವು ಯಾರಿಂದಲೂ ಬದಲಿಸಲಾಗುವುದಿಲ್ಲಮ್ಮ. ಶಿವರಾಜ, ಹಿಂದಿನಿಂದ ನನ್ನ ತಂಗಿಗಿನ್ನ ಮಡದಿಯಪ್ಪ ಮಡದಿ. ಚಿಕ್ಕಂದಿಂದ ತಾಯಿ ಮುಕ್ಕಡೊಡದೆ ಈ ಅಣ್ಣನ ಆರೈಕೆಯಲ್ಲಿ ಬೆಳೆದವಳು. ಏನೇ ಅರಿಯದ ನನ್ನ ತಂಗಿ ಏನು ತಪ್ಪು ಮಾಡಿದರೂ ಅದನ್ನೆಲ್ಲ ಸಹಿಸಿಕೊಂಡು ನನ್ನ ತಂಗಿಯೊಂದಿಗೆ ಅರಿತು ಬೆರೆತು ಸಂಸಾರದ ಬಂಡೆಗೆ ಹೆಗಲು ಕೊಟ್ಟು ಕಷ್ಟ ಸುಖ ಬಂದರು. ನಿಮ್ಮ ಸಂಸಾರ ಬಳಿ ಹೋಗ್ತಿ ಹರ್ಸಪ್ಪ. ಶಿವರಾಜ, ಎಂದಿಗೂ ನನ್ನ ತಂಗಿಯನ್ನು ತೋರಿಸಬೇಡಪ್ಪ, ನಿನ್ನ ಕೈ ಮುಗಿದಕ್ಕ. ಈ ನುಡಿಗಳನ್ನು ಅಡಿಗಡಿಗೂ ನೆನಪಿಸಿಕೊಂಡು ನಡೆಯುತ್ತೇನೆ. ಇಂದಿನಿಂದ ಈ ನಿಮ್ಮ ತಂಗಿ ನನ್ನ ಸತಿ ಸಂಸಾರ ಜ್ಯೋತಿ. ಇಂತಹ ಸತಿಯೊಂದಿಗೆ ಅರೆತು ಬೆರೆತು ಸಾಗುತ್ತೇನೆ ಮಾವ. ತಂಗಮ್ಮ, ಒಂದೇ ಬಳ್ಳಿಯ ಹೂಗಳಂತೆ ಅರೆತವು ನಾವು. ಎಂದು ಕಾಲಚಕ್ರಕ್ಕೆ ಸಿಲುಕಿ ಆಗಲಬೇಕಾಗಿದೆ ಅಮ್ಮ, ಆಗಲಬೇಕು. ತಂಗಮ್ಮ, ತಾಯಿ ಇಲ್ಲದ ತವರೆಂದು ನಿನ್ನ ಅಣ್ಣನ ಮರಿಬೇಡ, ಮಾರಿ ಹುಟ್ಟಿದ ಮನೆಯನ್ನು ಮರಿಬೇಡ. ತಂಗಮ್ಮ, ನಿನಗೊಂದು ಮಾತು ಕೇಳುವೆ, ನಡೆಸ್ಕೋತೇನಮ್ಮ. ಖಂಡಿತ ನಡೆಸ್ಕೊಡ್ತೀನಿ. ತಂಗಮ್ಮ, ಹೆಣ್ಣಿಗೆ ಗಂಡನ ಮನೆ ಎಂದರೆ ದೇವಾಲಯ ಇದ್ದಂತೆ. ನೋಡು, ಗಂಡನೇ ದೇವರು, ಗಂಡನ ಹೊತ್ತು ಗತಿ ಇಲ್ಲ ಹೆಣ್ಣಿಗೆ. ಗಂಡನ ಮನೆ ಆಗ ಎಂತ ಕಷ್ಟ ಕಾರ್ಪಣ್ಯ ಬಂದರು ಈ 5 ಮುತ್ತುಗಳ ಅರ್ಥ ತಿಳಿದುಕೊಂಡು ಬಾಳಮ್ಮ. ಮೊದಲನೇ ಮುತ್ತು ಕಾಲಲ್ಲಿರುವ ಕಾಲುಂಗುರ, ಎರಡನೇ ಮುತ್ತು ಕೈಯಲ್ಲಿರುವ ಹಸಿರು ಬಳೆ, ಇನ್ನು ಮೂರನೆಯ ಮುತ್ತು ಕೊರಳಲ್ಲಿರುವ ಮಾಂಗಲ್ಯ, ಇನ್ನು 4ನೆಯ ಮುತ್ತು ಮೂಗಿನಿರುವ ಮೂಗುತಿ, ಇನ್ನು 5ನೆಯ ಮುತ್ತು ಹಣೆಯ ಮೇಲೆ ಕುಂಕುಮ. ತಂಗಮ್ಮ, ಈ 5 ಮುತ್ತುಗಳ ಅರ್ಥ ತಿಳಿದುಕೊಂಡು ಬಾಳಮ್ಮ. ಕತ್ತಲೆಯಾದ ಮನೆಯೊಳಗ ಸಂತೋಷದ ದೀಪ ಹಚ್ಚಿ ಬೆಳಕನ್ನು ಚೆಲ್ಲಿ ನಕ್ಕು ನಡೆದಾಡುತ್ತ ತಂಗಿ. ಯಾವಾಗಲೂ ಬೇಲಿ ಮೇಲಿನ ಹೂವು ಬೆಳ್ಳಗನೆ ಕಾಣುತ್ತದೆ. ಅಂತದಕ್ಕೆ ಆಸೆ ಪಡೆದ ಮನೆ ಗಂಡನೊಂದಿಗೆ ಹರಿತು ಬೆರೆತು ಸಂಸಾರದೊಂದಿಗೆ ಬಾಳಿ ಹುಟ್ಟಿದ ಮನೆಯ ಕೊಟ್ಟಿದ ಮನೆಗೆ ತೀರ್ಥ ತರಬೇಕೆಂದು ನಿನ್ನ ಕೈ ಮುಗಿದು ಕಾಲ. ನಡೀತೀನಿ. ನಾನು ಯಾವ ತಪ್ಪು ಮಾಡ್ಲಾರೆ ಅಣ್ಣ, ಯಾವ ತಪ್ಪು ಮಾಡ್ಲಾರೆ ಅಣ್ಣ. ನಾವಿನ್ನು ಹೋಗಿ ಬರ್ತೀವಿ ಅಣ್ಣ. ಆಯ್ತಮ್ಮ, ಹೋಗಿ ಬಾರಮ್ಮ. ತೆಗಿಬೇಡ ತಂಗಮ್ಮ ಕಲ್ಲಾವಣಿ, ಗಂಟು ವಾತವರ ತೆಗಿಬೇಡ ತಂಗಮ್ಮ ಕಂಡಾಗ ತೆಗಿಬೇಡ ತಂಗಮ್ಮ
ರಾಜವೈಭವ ಹುಟ್ಟಿದವರಲ್ಲಿ ಅದು ಸಿಗದವ ಅತ್ತೆಯ ಮನೆಯಲ್ಲಿ ರಾಜವೈಭವ ಸಖಿ ಹುಟ್ಟಿದವರಲ್ಲಿ ಅದು ಸಿಗದವ ಅತ್ತೆಯ ಮನೆಯಲ್ಲಿ ಹತ್ತಿದ ಬಾಳ ಇದ್ದರೆ ನಿನಗೆ ಹತ್ತಿಯ ಇರಲಿಲ್ಲ ತಾಳಿ ಹೋದು ಯಾರ ಬಾಳಬೇಕವ್ವ ತಂಗಿ ಬಾಳಬೇಕವ್ವ ತಂಗಿ ಬಾಳಬೇಕವ್ವ ಗೌರಿ ಅಲ್ಲಿ ನೋಡು, ಆ ಮರದ ಮೇಲೆ ಹಕ್ಕಿಗಳೆರಡು ಕುಳಿತುಕೊಂಡು ಎಷ್ಟೊಂದು ಸಂತೋಷದ ಸಂಭ್ರಮದಲ್ಲಿ ಪ್ರೀತಿಸಿ ಮುದ್ದಾಡುತ್ತಿವೆ. ಹೌದು, ಅವು ಕೂಡ ನಮ್ಮಂತೆಯ ಹರಿಯದ ಮತ್ತಿನಲ್ಲಿ ಈ ಪ್ರಪಂಚವನ್ನೇ ಮರೆತು ಪ್ರೇಮದಾಟದಲ್ಲಿ ತೇಲಾಡುತ್ತವೆ. ನಿಜ ಗೌರಿ, ಪ್ರತಿಯೊಂದು ಜೀವಿಯು ಒಂದಕ್ಕೊಂದು ಅರೆತು ಬೆರೆತು ಸಾಗಿದರೆ ಅದುವೇ ಜೀವನ. ಇನ್ನು ಮನುಷ್ಯರಾದ ನಾವು ಅವುಗಳಂತೆ ಸದಾ ಸಂತೋಷದಿಂದ ಬದುಕಬೇಕು. ಏನಂತೀಯ ಗೌರಿ? ಏನ್ರಿ, ಕಲಿತು ವಿದ್ಯಾವಂತರಾದ ನಾವು ಅಷ್ಟು ಅರಿವಿಲ್ಲದೆ ಅಂದು ಕಾಲೇಜಿನ ಸಮಯದಲ್ಲಿ ನಾವಿಬ್ಬರು ಪ್ರೀತಿಸಿ ಇನ್ನು ಮದುವೆಯಾಗಿವೆ. ಹೌದು ಗೌರಿ, ಅಂದು ನೀನು ಮದುವೆ ಅಂತಿದ್ದರೆ ನಮ್ಮಿಬ್ಬರಲ್ಲಿಯೇ ಎಂದು ಹೇಳಿದೆ. ಇಂದು ನಿಜ ಮಾಡಿ ತೋರಿಸಿದೆ ಗೌರಿ. ಇದೇ ಸಂತೋಷದ ಸವಿಗಳಿಗೆ ಸದಾ ನಮ್ಮ ಬದುಕಿಗೆ ನೆಮ್ಮದಿ ತರಲೆಂದು ಹಾಡು ಬಾರಿ ಪ್ರೇಮಗೀತೆಯನ್ನ ನಿಮ್ಮ ಚಾರಣೆ ಸ್ವಾಮಿ. ಆರವಿದಾರಿದು ಹೋಗಲಿಯೇ
ಮನೆಗೆ ಹೋಗೋಣ ನಡೆಯಿರಿ. ನಡೆ ಗೌರಿ ಹೋಗೋಣ. ಗೌರಿ, ಮೊದಲು ನಾನು ನಮ್ಮ ತಾತನ ಹೆಸರಿನಲ್ಲಿದ್ದ ಜಮೀನನ್ನು ಬಿಡಿಸಿಕೊಳ್ಳಬೇಕು. ಮೊದಲು ತಹಸೀಲ್ದಾರ್ ಸಾಹೇಬರಿಗೆ ಭೇಟಿಯಾಗೋಣ. ನಡೆ. ಹಾಗಾದ್ರೆ ನಡೆಯಿರಿ ಸ್ವಾಮಿ, ಹೋಗೋಣ. ಭೂಮಿ ಆಕಾಶಗಳ
ಸಾವುಕಾರ್ರಿ ಕರೆದುಕೊಂಡು ಬಂದಿದ್ದೇನ್ರಿ. ವೆಲ್ಕಮ್ ಕಾಯಿಗ ವೆಲ್ಕಮ್. ಏನಾಯ್ತು ಹೋದ ಕೆಲಸ? ಸಾವುಕಾರ ನಾನು ಸರಿಯಾಗಿ ತಿಳಿಸಿದ್ದೇನೆ. ನೀವು ಸಹಿ ಹಾಕಿದ್ರೆ ನಿಮಗೂ ಜಮ ನಮಗೂ ಜಮ. ಮೇಲಾಗಿ ಸಾವುಕಾರ ಹೇಳಿ ಕಸರೆ ಅಂತ ತಿಳಿಸಿದರೆ ಅದಕ್ಕೆ ಒಪ್ಪದ ಕದನ ಕುಸಿತ ಎಂದು ಕಾಲು ಕೆದರಿ ನಿಂತಾಗ ಎಡೆ ಮುರಿದು ಕಟ್ಟಿಕೊಂಡು ಬಂದಿದ್ದೇನ್ರಿ. ಹೌದ್ರಿ ಸಾವುಕಾರ, ಇವ್ನು ತಿಂಡ್ಯಾರ ಇಟ್ಟಿರ್ಬೇಕ್ರಿ. ಅಲ್ಲಿ ಮನಿ ಮಠ ಹೋದ್ರ ಬಾಯಿ ಬಂದಾಗ ಮಾತಾಡ್ತಾನ್ರಿ. ಏ ಶೆಟ್ಟಿ ಬಾಯಿ ಬಿಗಿದು ಮಾತಾಡು. ಲೇಸಿದ ಎಷ್ಟೊಂದು ಸತ್ತ ಮಗನೇ, ಕೈಗೋ ಕಟ್ಟಿ ಹಾಕಲೇ ಮಗನ. ಏ ಶಿವ್ಯ, ಸುಮ್ಮನೆ ನನ್ನ ಮಾತಿಗೆ ಒತ್ತಿ ಸಹಿ ಹಾಕು. ಇಲ್ಲವಾದರೆ ನಿನ್ನ ಬದುಕು ಬಾಳ ಬಂಗಾರ ಹೋಗುತ್ತದೆ ಮಗನೇ. ಎಚ್ಚರ. ಎಚ್ಚರ. ಏ ಸಾವುಕಾರ, ಬಲವೇರಿದ ಮಾತಾಡಿ ಅಂತಿದ್ದ ನೀನು ಇನ್ನೊಬ್ಬರ ಕೈಯಿಂದ ಕಟ್ಟಿ ಹಾಕಿಸಿ ಮಾತನಾಡ್ತೀಯಲ್ಲ. ಇದು ಏನಿನ್ನ ತಾಕತ್ತು? ನಿಜವಾಗಿಯೂ ನೀನೊಬ್ಬನೇ ಬಂದಿದ್ದರೆ ತೋರಿಸುತ್ತಿದ್ದ ನನ್ನ ತಾಕತ್ತು. ಏ ಶಿವ, ಎಷ್ಟೊಂದು ಸಾಕ ಮಗನೇ, ಕಾಯಿಗೋ ಹಾಕಲೇ ಈ ಮಗನಿಗೆ ಚಾಟಿಯೇಟನ್ನ. ಆಯ್ತು ಗಣಿ. ಏ ಶಿವ, ನಿನಗೆ ಬಾಯಿ ಮಾತ್ರ ಹೇಳ್ತೀಯಲ್ಲ, ಕತ್ತಿಗೆಲ್ಲ ತೆಪ್ಪೆಡುತ್ತೆ ನಿನಗೆ ಈಗಣ ಚಾಟಿಯೇಟ ಮತ್ತು ಸಾಯಿಸಿಕೊಳ್ಳೆ ಮಗನ, ಸಾಯಿಸಿಕೊ. ಅಣ್ಣನ ಮನೆಯ ಬಾಗಿಲ ಕಾಯುವ ಕುಂಡಿ, ನಿನಗೇನು ಗೊತ್ತಲೇ ಈ ಗಂಡನೆಯ ಪುಂಡನ ಪೌರುಷ? ಏ ಕಾಳಿಂಗ, ನೀನು ಗಂಡಸಾಗಿದ್ರೆ ಬೆಚ್ಚಿ ಹೊಡಿದ ನೋಡೋಣ. ನನ್ನ ಗಂಡಸರಿಗೆ ಕತ್ತೆ ನಿನಗೆ ಈ ಕಾಳಿಂಗನ ಚಾಟಿಯೇಟ ಮತ್ತು ಸಾಯಿಸಿಕೊಳ್ಳೆ ಮಗನ, ಸಾಯಿಸಿಕೊ. ಏ ತಮ್ಮ ಶಿವರಾಜ, ಸುಳ್ಳ ಯಾಕೆ ಕಡ್ನ ಮಾಡ್ತೀಪ್ಪ? ನಾವು ಸಾವುಕಾರ ಹೇಳಿದಂಗ ಸಹಿ ಹಾಕಿ ಬಿಟ್ಟು ಕೊಡ. ಏ ಶೆಟ್ಟಿ, ಬಿಟ್ಟು ಕೊಡಲಾಗಿದೆ ನಿಮ್ಮ ಅಪ್ಪನ ಆಸ್ತಿ ಇಲ್ಲ ಅವ್ರ ಅಪ್ಪನ ಆಸ್ತಿ? ಇದು ನಮ್ಮ ತಾತನ ಆಸ್ತಿ. ನಮ್ಮ ತಾತನ ಆಸ್ತಿ ಒಳಗೆ ಅವನಿಗೆ ಎಷ್ಟು ಹಾಕಾಯ್ತು, ನನಗೂ ಅಷ್ಟೇ ಹಾಕೈತಿ. ಏ ಶಿವ, ಆಸ್ತಿಯಲ್ಲಿ ಹಕ್ಕಿ ತಗೊಳ್ಳೋದೇನು? ನಿಮ್ಮ ತಂದೆಯ ಕಾಲದಿಂದಲೂ ಎಲ್ಲಿದ್ದೀರ? ಈ ಜಮೀನು ಯಾರ ಕಬ್ಜಾದಲ್ಲಿದೆ ಬಂದೆ ಮಗನೇ? ಗೊತ್ತು ಪ್ರದೀಪ, ಗೊತ್ತು. ನನ್ನ ದೊಡ್ಡಪ್ಪನ ಮಗಳ ಪ್ರದೀಪನ ಕಬ್ಜಾದಲ್ಲಿತ್ತು. ನನ್ನ ತಂದೆಗೆ ನೌಕರಿ ಇದ್ದ ಕಾರಣ ನಿನಗೆ ಅವನನ್ನು ಬಿಟ್ಟಿದ್ದು ಅಷ್ಟೇ. ಇನ್ನು ಮುಂದೆ ನನಗೆ ಬರಬೇಕಾದ ಆಸ್ತಿ ನನಗೂ ಬೇಕು. ಸುಮ್ಮನೆ ಬಿಟ್ಟು ಕೊಡಬೇಕು, ಬಿಟ್ಟು ಕೊಡಬೇಕು. ಕಾಳಿಂಗ ಆಗಲೇ ಮಗಳೇ ಚಾಟಿಯೇಟನ್ನ. ಲೇಸಿದ ಹೊಲದ ಹಾಲಿನ ಗೊತ್ತಿಲ್ಲ ನಿನಗೆ, ಹೊಲ ಬೇಕಾ ಮಗನ? ಅದು ನಮ್ಮ ಸಾವುಕಾರ ಇರೋರಿಗೂ ಸಾಧ್ಯವಿಲ್ಲ. ನಿನ್ನಂತವನಿಗೆ ಈ ಕಾಳಿಂಗನ ಚಾಟಿಯೇಟ ಮತ್ತು ಸಾಯಿಸಿಕೊಳ್ಳೆ ಮಗನ, ಸಾಯಿಸಿಕೊ. ಇನ್ನೊಂದು ಮಾತನಾಡಿದರೆ ನೀನು ರಕ್ತ ಕುಡಿಬೇಕಾಗುತ್ತೆ ಮಗನೇ. ಏ ಸಾವುಕಾರ, ನೀನು ನನಗೆ ಅಣ್ಣನು, ನಿನಗೆ ಅಣ್ಣ ಎನ್ನಲು ನನಗೆ ನಾಚಿಕೆ ಆಗುತ್ತದೆ. ಆಸ್ತಿ ಸಿಗುತ್ತದೆ ಎಂದು ಹೇಸಿಗೆ ತಿನ್ನುವ ಕೆಲಸ ಮಾಡಬೇಡ. ಸುಮ್ಮನೆ 4 ಮಂದಿ ಹಿರಿಯರ ಸಮ್ಮುಖದಲ್ಲಿ ನನಗೆ ಬರಬೇಕಾದ ಆಸ್ತಿ ನನಗೆ ಬಿಟ್ಟು ಕೊಡು. ಏ ತಮ್ಮ ಶಿವರಾಜ, ಸುಳ್ಳ ಯಾಕೆ ಸತ್ತು ಸ್ವರ್ಗ ಕಾಣ್ತಿ? ನಮ್ಮ ಸಾವುಕಾರ ಹೇಳಿದಂಗ ಸುಳ್ಳು ಸಹಿ ಹಾಕಿ ಜೀವ ಉಳಿಸ್ಕೊ. ಯಾಕೆ ಸಾಯ್ತಿ ಸುಳ್ಳ? ಏ ಶಿವ,
ಶಿವಣ್ಣ ಒಂದು ಸಹಿ ಮಾಡಿ ಬಿಡಪ್ಪ. ಏ ಸತಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮುಂಡನ್ನ ಬೇರ್ಪಡಿಸಬೇಕಾಗುತ್ತದೆ ಮಗನೇ. ಯಾರ ಮನೆಗೆ ಬಂದು ಏನು ಮಾತನಾಡಿದ್ರೆ ಎಂಬುದು ಯಾಕೆ ಮಗನೇ? ಲೇ ಪ್ರದೀಪ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಮಾತಿಗೆ ಮೊದಲು ಧರ್ಮ ಅಂದೆಲ್ಲ ನಿನಗೆ ಯಾವುದರಿಂದ ಉತ್ತರಿಸಲಿ? ಲೇ ಸಾವುಕಾರ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಯಿಂದ ಕಟ್ಟಿದ ಈ ನಿನ್ನ ಮನೆಯಲ್ಲಿ ನಿಂತು ಮಾತನಾಡುತ್ತೀರಿ. ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಧರ್ಮರಾಜ್ ಬಂದೇ ಬರುತ್ತಾನೆ. ಏ ಪ್ರದೀಪ, ನಿನಗೆ ಮರ್ಯಾದೆಯನ್ನು ಹೇಳ್ತೇನೆ, ಬಿಟ್ಟು ಬಿಡುವ ಶಿವರಾಜನನ್ನು. ಲೇ ಗರಿಗ, ಎಲ್ಲವೆಲ್ಲರೂ ನನಗೆ ಹತ್ತು ಮೇಲೆ ಹರಿಸಬೇಡ. ಹಳ್ಳಿಯಿಂದ ದಿಲ್ಲಿವರೆಗೆ ಈ ಸಾಹುಕಾರ ಹೆಸರು ಕೇಳಿದ್ರೆ ಗಡಗಡ ನಡುಗುತ್ತಿರುವಾಗ ಎಂದು ನೀನು ಯಾವ ಲೆಕ್ಕ? ಸುಮ್ಮನೆ ಮರು ಮಾತನಾಡದೆ ಹೊರಟು ಹೋಗಲಿಲ್ಲ. ಹೊರಟು ಹೋಗಲು ಬಂದಿಲ್ಲ ಸಾವುಕಾರ, ಹೊರಟು ಹೋಗಲು ಬಂದಿಲ್ಲ. ಸುಮ್ಮನೆ ಮರ್ಯಾದೆಯಿಂದ ಶಿವರಾಜನನ್ನು ಬಿಟ್ಟರೆ ಸರಿ. ಇರದಿದ್ದರೆ ಈ ಕಣಕ್ಕೆ ಬಣ ಕೊಟ್ಟು ಕಾಡು ಹಬ್ಬುಳಿಯಾಗಿ ಕೊಡಲಿ ಎತ್ತಿದರೆ ಮಾತಿಗೆ ನಿಮ್ಮ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ. ಏ ಕರಿನ, ನೀನು ಸಾವಿನ ದವಡಲ್ಲಿ ಸಿಕ್ಕ ನರತೆ. ನೀನು ಮೊದಲು ಎತ್ತರ. ಅಣ್ಣರ ಮನೆ ಬಾಗಿಲ ಕಾಯುವ ಕುಣಿ. ನಾನು ನಿನ್ನನ್ನೇ ಹೇಳಿ ರಕ್ತಕ್ಕೆ ಹುಟ್ಟಿಲ್ಲ. ಇವನು ಗಂಡನೇ ಪುಂಡ, ನಿನ್ನಂತವರಿಗೆ ಮಿಂಡ. ಲೇ ಸಾವುಕಾರ, ಒಳ್ಳೆಯ ಮಾತಿನ ಶಿವರಾಜನನ್ನು ಬಿಟ್ಟರೆ ಸರಿ, ಬಿಡದಿದ್ದರೆ ನಿಮ್ಮ ರಕ್ತ ಕುಡಿಯಬೇಕಾಗುತ್ತದೆ. ಲೇ ಮಗನೇ, ಎತ್ತರ. ಲೇ ಗರಿಗ, ನಾವಿಬ್ಬರು ಅಣ್ಣ ತಮ್ಮಂದಿರು. ಸುಮ್ಮನೆ ನಮ್ಮೊಳಗೆ ಅಡ್ಡಿಯಾಗಿ ಬಂದು ನಮ್ಮೊಂದಿಗೆ ವೈರತ್ವ ಕಟ್ಟಿಕೊಳ್ಬೇಕಾಗುತ್ತದೆ ಮಗನೇ. ಹತ್ತರ ಏ, ಸತ್ಯದ ಹಾದಿಯಲ್ಲಿರುವ ನಾನು, ನಿತ್ಯ ಸತ್ಯವೇ ನನ್ನ ಉಸಿರೆಂದು ನಂಬಿರುವ ನನಗೆ ನಿನ್ನಂತ 16 ಜನರು ಬಂದರೂ ಸರಿ ಅಂಜುವುದಿಲ್ಲ. ಇನ್ನು ಅನ್ಯಾಯ ಧರ್ಮದಿಂದ ಕೂಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾರೋ ಮಗನೇ, ಗಂಡಸಾಗಿ ಮುಂದಕ್ಕೆ ಬಾ. ಲೇ ಗರಿಗ, ನನ್ನ ಮನೆಗೆ ಬಂದು ನನಗೆ ಎದುರಾಗಿ ನಿಂತೆಯಾ ಮಗನೇ? ಸಡ್ಡಿ ನಾಳೆ ಬಂದು ಜನ ಲೇ ಸಾವುಕಾರ, ಈ ನಿನ್ನ ಗುಂಡಿಗೆ ಹೆದರಿ ಹೋಗುವ ಗಂಡು ಇವನಲ್ಲ, ಹಾರಿಸು ಮಗನ ಗೊಂಡ. ಏನೋ ಓದಾಕತ್ತು ಏನಿಲ್ವ ಸಾವುಕಾರ? ಹೋಗಿ ಬಿಡ್ರಿ, ಪ್ಲಾನ್ ಮಾಡೋಣ. ಆಯ್ತು ಸೆಟ್ಟಿ, ನೀನ್ ಹೇಳಿದಂತೆ ಮಾಡೋಣ. ತಮ್ಮ ಧರ್ಮಣ್ಣ, ನಿನಗೆ ಏನಾಗಬೇಕಾಗಿತ್ತು ಹೇಳಪ್ಪ. ನೀನು ಕೊಡ್ಲಿಕ್ಕ ಇಳಿಸ್ಪಾ. ನೀನು ಇಳಿಸ್, ನಮ್ಮ ಸಾವುಕಾರ ಇಳಿಸ್ಯಾರ, ಇನ್ಯಾಕೆ ಯಾವತ್ತು ನಿಂತಿ? ಹಾಗಾದ್ರೆ ಮೊದಲು ಶಿವರಾಜನನ್ನು ಬಿಟ್ಟು ಬಿಡು. ಇನ್ನು ಮೇಲೆ ಶಿವರಾಜನಿಗೆ ಬರಬೇಕಾದ ಆಸ್ತಿ ಬಿಟ್ಟು ಕೊಟ್ಟರೆ ಸರಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಜೀವ ಉಳಿಯುವುದಿಲ್ಲ. ಎತ್ತರ. ಆಯ್ತು ಬಾ ಧರ್ಮಣ್ಣ, ಇದಕ್ಕ ಒಂದು ಚಲೋ ಒಳ್ಳೆ ಟೈಮ್ ನೋಡಿ ಸಹಿ ಮಾಡಿ ಬಿಟ್ಟು ಕೊಡ್ತೀನಿ ಆತಲ್ವಾ? ಆಯ್ತು ಶೆಟ್ಟಿ, ನಾವಿನ್ನು ಹೋಗಿ ಬರುತ್ತೇವೆ. ಲೇ ಸಾವುಕಾರ, ಇನ್ನು ನನ್ನನ್ನು ಕಟ್ಟಿ ಹಾಕಿ ಬಡಿಯಲ್ಲ. ಹ್ಯಾಪುಲಿ ಹಸಿದ ಹ್ಯಾಪುಲಿ ಅನ್ನ ಕೆಳಗಿದೆ ಮಗನೇ. ಯಾಕೆ ಹತ್ತರಲ್ಲಿ ನಿನ್ನಂತ ಗಂಡನಿಲ್ಲ. ಹೋಗಲೇ ಹೋಗು. ನನ್ನ ಮನೆಗೆ ಬಂದು ನನಗೆ ಎದುರಾಗಿಕೊಂಡೆ ಅಂದ ಬಳಿಕ ನಿನ್ನ ಪದರಾಗ ಬೆಂಕಿ ಕಟ್ಟಿಕೊಂಡಂತೆ ಸರಿ. ಇಂದಲ್ಲ ನಾಳೆ ಅದೇ ಬೆಂಕಿಯಲ್ಲಿ ನಿನ್ನ ಮನೆತನವನ್ನು ಸುಟ್ಟು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಪ್ರದೀಪ್ ಸಾವುಕಾರನೇ ಅಲ್ಲ. ಆಯ್ತು ಬರ್ರಿ ಸಾವುಕಾರ, ಇದೊಂದ್ಸಲ ಹೋಗ್ಲಿ. ಇಷ್ಟೊಂದು ಬಾರಿ ಪದ್ಧತಿ ಪ್ಲಾನ್ ಮಾಡೋಣ್ರಿ. ಒಟ್ಟ ಏನೈತ್ರಿ ಅದನ್ನ ಪದ್ಧತಿ ಮಾಡೋಣ್ರಿ. ಈಗ ನಾವು ಒಳಗೆ ಹೋಗೋಣ, ನಡ್ರಿ ಒಳಗೆ. ಆಯ್ತು ನಡ್ರಿ ಒಳಗೆ ಹೋಗೋಣ.